ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಇದೀಗ ಹೊಸ ಅಧ್ಯಾಯ ಶುರುವಾಗಿದೆ. ಕೇವಲ 34 ವರ್ಷದ ಭಾರತೀಯ ಮೂಲದ ಜೊಹ್ರಾನ್ ಮಮ್ದಾನಿ ಅಧಿಕೃತವಾಗಿ ನ್ಯೂಯಾರ್ಕ್ ಮೇಯರ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಒಂದೆಡೆ ಅಮೆರಿಕದ ಇತಿಹಾಸದಲ್ಲೇ ಕುರಾನ್ ಹಿಡಿದು ಪ್ರಮಾಣ ವಚನ ಸ್ವೀಕರಿಸಿದ ಮೊದಲ ಮೇಯರ್ ಎಂಬ ಹೆಗ್ಗಳಿಕೆ. ಬರ್ನಿ ಸ್ಯಾಂಡರ್ಸ್ ಅವರಂತ ದಿಗ್ಗಜ ನಾಯಕರ ಸಮ್ಮುಖದಲ್ಲಿ ಅದ್ದೂರಿ ಪದಗ್ರಹಣ. ಆದರೆ ಅಧಿಕಾರ ವಹಿಸಿಕೊಂಡ ಮೊದಲ ದಿನವೇ ಮಮ್ದಾನಿ ಭಾರತದ ರಾಜಕೀಯದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದ್ದಾರೆ. ಹೌದು, ದೆಹಲಿ ಗಲಭೆ ಪ್ರಕರಣದಲ್ಲಿ ಜೈಲು ಸೇರಿರುವ ಜೆಎನ್ಯು ವಿದ್ಯಾರ್ಥಿ ನಾಯಕ ಉಮರ್ ಖಾಲಿದ್ಗೆ ಇವರು ಬರೆದ ಒಂದು ಪತ್ರ ಈಗ ಭಾರತದಲ್ಲಿ ಬೆಂಕಿ ಹಚ್ಚಿದೆ. ಬಿಜೆಪಿ ಮತ್ತು ವಿಶ್ವ ಹಿಂದೂ ಪರಿಷತ್ ಮಮ್ದಾನಿ ವಿರುದ್ಧ ಕೆಂಡಾಮಂಡಲವಾಗಿದೆ. ಅಷ್ಟಕ್ಕೂ ಆ ಪತ್ರದಲ್ಲಿ ಏನಿದೆ? ಅಮೆರಿಕದ ಮೇಯರ್ಗೂ ಭಾರತದ ಜೈಲಿನಲ್ಲಿರುವ ಉಮರ್ ಖಾಲಿದ್ಗೂ ಏನ್ ಸಂಬಂಧ? ಇದನ್ನು ನೋಡೋದಕ್ಕೂ ಮುನ್ನ ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಮಿಸ್ ಮಾಡದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಜನವರಿ 1 ಹೊಸ ವರ್ಷದಂದು ನ್ಯೂಯಾರ್ಕ್ನಲ್ಲಿ ನಡೆದ ಪದಗ್ರಹಣ ಸಮಾರಂಭ ನಿಜಕ್ಕೂ ಐತಿಹಾಸಿಕವಾಗಿತ್ತು. ನ್ಯೂಯಾರ್ಕ್ನ ಸಿಟಿ ಹಾಲ್ ಮುಂದೆ 40,000 ಜನರು ಜಮಾಯಿಸಿದ್ರು. ಶೂನ್ಯಕ್ಕಿಂತ ಕಡಿಮೆ ತಾಪಮಾನ ಇದ್ರೂ ಜನರು ತುಂಬಿ ತುಳುಕ್ತಾ ಇದ್ರು. ಈ ಸಮಾರಂಭದಲ್ಲಿ 34 ವರ್ಷದ ಜೊಹ್ರಾನ್ ಮಮ್ದಾನಿ ನ್ಯೂಯಾರ್ಕ್ ನಗರದ 110ನೇ ಮೇಯರ್ ಆಗಿ ಅಧಿಕಾರ ಸ್ವೀಕರಿಸಿದ್ರು. ವಿಶೇಷ ಅಂದ್ರೆ ಕಳೆದ 1 ಶತಮಾನದಲ್ಲೇ ಆಯ್ಕೆಯಾದ ಅತ್ಯಂತ ಕಿರಿಯ ಮೇಯರ್ ಇವರು. ವೇದಿಕೆಯ ಮೇಲೆ ಖ್ಯಾತ ಸಮಾಜವಾದಿ ನಾಯಕ, ಅಮೆರಿಕದ ಸಂಸದ ಬರ್ನಿ ಸ್ಯಾಂಡರ್ಸ್ ಮತ್ತು ಅಲೆಕ್ಸಾಂಡ್ರಿಯಾ ಒಕಾಸಿಯೋ ಕಾರ್ಟೇಜ್ ಅವರಂತ ಘಟಾನುಘಟಿಗಳಿದ್ರು. ಬರ್ನಿ ಸ್ಯಾಂಡರ್ಸ್ ಅವರೇ ಖುದ್ದು ಮಮ್ದಾನಿಗೆ ಪ್ರಮಾಣ ವಚನವನ್ನು ಬೋಧಿಸಿದ್ರು. ಈ ವೇಳೆ ಮಮ್ದಾನಿ ಕುರಾನ್ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿದ್ದು ವಿಶೇಷವಾಗಿತ್ತು. ನ್ಯೂಯಾರ್ಕ್ ಇತಿಹಾಸದಲ್ಲಿ ಹೀಗೆ ಪ್ರಮಾಣ ಮಾಡಿದ ಮೊದಲ ಮೇಯರ್ ಇವರು. ಕಾರಣ ಇಷ್ಟೇ, ಇಲ್ಲಿಯವರೆಗೆ ನ್ಯೂಯಾರ್ಕ್ ಮುಸ್ಲಿಂ ಮೇಯರ್ ಒಬ್ಬರನ್ನ ಕಂಡೇ ಇಲ್ಲ. ಅಷ್ಟೇ ಅಲ್ಲ, ಇವರು ದಕ್ಷಿಣ ಏಷ್ಯನ್ ಮೂಲದ ಮೊದಲ ಮೇಯರ್ ಕೂಡ ಹೌದು. ಅಧಿಕಾರ ವಹಿಸಿಕೊಂಡ ಮಮ್ದಾನಿ ತಮ್ಮ ಮೊದಲ ಭಾಷಣದಲ್ಲಿ ಧೂಳೆಬ್ಬಿಸಿದ್ದಾರೆ. ನಾನು ಡೆಮೊಕ್ರೆಟಿಕ್ ಸೋಷಿಯಲಿಸ್ಟ್ ಆಗಿ ಆಯ್ಕೆಯಾಗಿದ್ದೀನಿ ಮತ್ತು ಅದೇ ರೀತಿ ಆಡಳಿತ ನಡೆಸ್ತೀನಿ. ಇದಕ್ಕೆ ಯಾರೇ ಅಡ್ಡ ಬಂದ್ರೂ ನಾನು ತಲೆಕೆಡಿಸಿಕೊಳ್ಳಲ್ಲ ಅಂತ ಗುಡುಕಿದ್ದಾರೆ. ಅಷ್ಟೇ ಅಲ್ಲ, ದೋಸೆ, ಬಿರಿಯಾನಿ ಮತ್ತು ನ್ಯೂಯಾರ್ಕ್ನ ವೈವಿಧ್ಯಮಯ ಸಂಸ್ಕೃತಿಯೇ ನನ್ನ ಶಕ್ತಿ ಅಂತ ಹೇಳಿ ನೆರೆದಿದ್ದ ಸಾವಿರಾರು ಜನರಿಂದ ಚಪ್ಪಾಳೆ ಗಿಟ್ಟಿಸಿಕೊಂಡಿದ್ದಾರೆ. ಆದರೆ ಅಮೆರಿಕದಲ್ಲಿ ಇವರು ಮೇಯರ್ ಕುರ್ಚಿ ಏರ್ತಾ ಇದ್ದಂಗೆ ಇಲ್ಲಿ ಭಾರತದಲ್ಲಿ ವಿವಾದದ ಕಿಡಿ ಹೊತ್ಕೊಂಡಿದೆ. ಅದಕ್ಕೆ ಕಾರಣ ಜೆಎನ್ಯು ಮಾಜಿ ವಿದ್ಯಾರ್ಥಿ ನಾಯಕ ಉಮರ್ ಖಾಲಿದ್. 2020ರ ದೆಹಲಿ ಗಲಭೆ ಪ್ರಕರಣದಲ್ಲಿ ಯುಎಪಿಎ ಕಾಯ್ದೆಯಡಿ ಕಳೆದ 5 ವರ್ಷಗಳಿಂದ ಜೈಲಿನಲ್ಲಿರುವ ಉಮರ್ ಖಾಲಿದ್ಗೆ ಮಮ್ದಾನಿ ಒಂದು ಪತ್ರ ಬರೆದಿದ್ದಾರೆ. ತಮ್ಮ ಕೈಬರಹದಲ್ಲಿ ಬರೆದಿರುವ ಆ ಪತ್ರದಲ್ಲಿ ಏನಿದೆ ಗೊತ್ತಾ? ಪ್ರೀತಿಯ ಉಮರ್, ಕಹಿ ಭಾವನೆಗಳು ಮನುಷ್ಯನನ್ನ ಆವರಿಸಬಾರದು ಎಂಬ ನಿಮ್ಮ ಮಾತುಗಳನ್ನ ನಾನು ಆಗಾಗ ನೆನಪಿಸಿಕೊಳ್ತೀನಿ. ನಿಮ್ಮ ಪೋಷಕರನ್ನ ಭೇಟಿಯಾಗಿದ್ದು ನನಗೆ ಖುಷಿ ತಂದಿದೆ. ನಾವೆಲ್ಲರೂ ನಿಮ್ಮ ಬಗ್ಗೆಯೇ ಯೋಚಿಸ್ತಾ ಇದ್ದೀವಿ ಅಂತ ಬರೆದಿದ್ದಾರೆ. ಖಾಲಿದ್ನ ತಂದೆ ಸೈಯದ್ ಕಾಸಿಂ ರಸೂಲ್ ಇಲಿಯಾಸ್ ಡಿಸೆಂಬರ್ ಆರಂಭದಲ್ಲಿ ಅಮೆರಿಕಕ್ಕೆ ಭೇಟಿ ನೀಡಿದ್ರು. ಆಗ ಅವರು ಅಲ್ಲಿ ಮಮ್ದಾನಿಯನ್ನ ಭೇಟಿಯಾಗಿದ್ರು. ಇದಾದ ಬಳಿಕ ಈ ಪತ್ರ ಬರೆದಿದ್ದಾರೆ. ಮಮ್ದಾನಿ ಪತ್ರವನ್ನು ಉಮರ್ ಖಾಲಿದ್ ಸಂಗಾತಿ ಬನೋಜ್ಯೋತ್ಸ್ನಾ ಲಾಹಿರಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದೇ ತಡ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. ಬಿಜೆಪಿ ವಕ್ತಾರ ಗೌರವ್ ಭಾಟಿಯಾ, ಭಾರತದ ಆಂತರಿಕ ವಿಷಯದಲ್ಲಿ ತಲೆ ಹಾಕಲು ಮಮ್ದಾನಿ ಯಾರು? ಇದು ಭಾರತದ ಸಾರ್ವಭೌಮತ್ವದ ಪ್ರಶ್ನೆ. ದೇಶ ವಿಭಜನೆ ಬಗ್ಗೆ ಮಾತನಾಡುವವರ ಪರವಾಗಿ ನಿಲ್ಲೋದು ಸರಿಯಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇತ್ತ ವಿಶ್ವ ಹಿಂದೂ ಪರಿಷತ್ ವಕ್ತಾರ ವಿನೋದ್ ಬನ್ಸಾಲ್ ಕೂಡ ಕುರಾನ್ ಮೇಲೆ ಪ್ರಮಾಣ ಮಾಡಿ ಹಿಂಸಾಚಾರದ ಆರೋಪಿಗಳ ಪರ ನಿಲ್ಲೋದು ಆ ಪವಿತ್ರ ಗ್ರಂಥಕ್ಕೆ ಮಾಡುವ ಅಪಮಾನ ಅಂತ ಕಿಡಿಕಾರಿದ್ದಾರೆ. ಸ್ನೇಹಿತರೆ, ಮಮ್ದಾನಿ ಮಾತ್ರವಲ್ಲ, ಅಮೆರಿಕದ ಕೆಲವು ಸಂಸದರು ಕೂಡ ಭಾರತದ ರಾಯಭಾರಿ ವಿನಯ್ ಕ್ವಾತ್ರಾ ಅವರಿಗೆ ಪತ್ರ ಬರೆದಿದ್ದಾರೆ. ಉಮರ್ ಖಾಲಿದ್ಗೆ ಜಾಮೀನು ನೀಡಬೇಕು, ನ್ಯಾಯೋಚಿತವಾಗಿ ಮತ್ತು ಸಮಯೋಚಿತವಾಗಿ ಅವರ ಪ್ರಕರಣದ ವಿಚಾರಣೆ ನಡೆಸಬೇಕು ಅಂತ ಅಮೆರಿಕದ 7 ಸಂಸದರು ಒತ್ತಾಯಿಸಿದ್ದಾರೆ. ಒಟ್ಟಿನಲ್ಲಿ ಮಮ್ದಾನಿ ಹಾಗೂ ಅಮೆರಿಕದ ಸಂಸದರ ನಡೆ ಭಾರತ ಮತ್ತು ಅಮೆರಿಕದ ಸಂಬಂಧದಲ್ಲಿ ಹೊಸ ಮುಳ್ಳಾಗುವ ಸಾಧ್ಯತೆಯಿದೆ. ವಿವಾದಗಳು ಏನೇ ಇರಲಿ, ಮಮ್ದಾನಿ ನ್ಯೂಯಾರ್ಕ್ ಜನರಿಗೆ ನೀಡಿರುವ ಭರವಸೆಗಳು ಕಮ್ಮಿ ಏನಿಲ್ಲ. ಇವರ ಅಜೆಂಡಾಗಳು ನಮ್ಮ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳನ್ನೇ ನೆನಪಿಸುವಂತಿದೆ. ಅದರಲ್ಲಿ ಒಂದು ಉಚಿತ ಬಸ್ ಸೇವೆ. ಇಡೀ ನಗರದಲ್ಲಿ ಬಸ್ ಪ್ರಯಾಣ ಉಚಿತ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎರಡನೇದ್ದು ಬಾಡಿಗೆ ನಿಯಂತ್ರಣ.
ಜಗತ್ತಿನ ಆರ್ಥಿಕ ರಾಜಧಾನಿ ಅಮೆರಿಕದ ವಾಣಿಜ್ಯ ನಗರಿಯಲ್ಲಿ ಗಗನಕ್ಕೇರಿರುವ ಬಾಡಿಗೆ ಮನೆಯನ್ನ ಫ್ರೀಸ್ ಮಾಡೋದು ಇವರ ಪ್ರಮುಖ ಗುರಿ. ಅಷ್ಟೇ ಅಲ್ಲ, 2030 ವೇಳೆ 2 ಲಕ್ಷ ಕೈಗೆಟಕುವ ದರದ ಮನೆಗಳನ್ನು ಕಟ್ಟಿಸ್ತೀನಿ ಅಂತ ಘೋಷಿಸಿದ್ದಾರೆ. ಮೂರನೆಯದ್ದು, ಎಲ್ಲ ಮಕ್ಕಳಿಗೆ ಉಚಿತ ಚೈಲ್ಡ್ ಕೇರ್. 6 ತಿಂಗಳು ಮೇಲ್ಪಟ್ಟ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಚೈಲ್ಡ್ ಕೇರ್ ಸೌಲಭ್ಯ ನೀಡ್ತೀನಿ ಅಂತಲೂ ಮಮ್ದಾನಿ ಭರವಸೆ ನೀಡಿದ್ದಾರೆ. ಇದೆಲ್ಲ ಕೇಳೋಕೆ ಒಳ್ಳೆಯದು, ಆದ್ರೆ ಹಣ ಎಲ್ಲಿಂದ ಬರುತ್ತೆ ಅಂತೀರಾ? ಇದಕ್ಕೆ ಮಮ್ದಾನಿ ಕಂಡುಕೊಂಡಿರುವ ದಾರಿಯೇ ಶ್ರೀಮಂತರ ಮೇಲೆ ತೆರಿಗೆ. ತಮ್ಮ ಯೋಜನೆಗಳಿಗೆ ಹಣ ಹೊಂದಿಸಲು ಶ್ರೀಮಂತರು ಮತ್ತು ಕಾರ್ಪೊರೇಟ್ ಕಂಪನಿಗಳ ಮೇಲೆ ಹೆಚ್ಚಿನ ತೆರಿಗೆ ಹಾಕೋದು ಮಮ್ದಾನಿಯ ಪ್ಲಾನ್. ನಾವು ಹಳೆಯ ರಾಜಕೀಯ ವ್ಯವಸ್ಥೆಯನ್ನ ಬದಲಿಸ್ತಾ ಇದ್ದೀವಿ. ಶ್ರೀಮಂತರು ಇನ್ಮುಂದೆ ಎಲ್ಲವನ್ನು ತಮ್ಮದಾಗಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಬರ್ನಿ ಸ್ಯಾಂಡರ್ಸ್ ಕೂಡ ಮಮ್ದಾನಿಗೆ ಫುಲ್ ಸಪೋರ್ಟ್ ಘೋಷಿಸಿದ್ದಾರೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಮಮ್ದಾನಿ ಒಬ್ಬ ಎಡಪಂಥೀಯ ನಾಯಕನಾದ್ರೂ ಬಲಪಂಥೀಯ ಡೊನಾಲ್ಡ್ ಟ್ರಂಪ್ ಅವರನ್ನ ಬೆಂಬಲಿಸುವ ಎಷ್ಟೋ ಜನ ಈ ಬಾರಿ ಮಮ್ದಾನಿಗೆ ವೋಟ್ ಹಾಕಿದ್ದಾರೆ. ಹೀಗಂತ ಸಮೀಕ್ಷೆ ನಡೆಸಿರುವ ಅಮೆರಿಕದ ಖ್ಯಾತ ಮಾಧ್ಯಮ ಸಂಸ್ಥೆ CBS ಹೇಳಿದೆ. ಅಂದಾಜಿನ ಪ್ರಕಾರ ಸುಮಾರು 60,000 ಟ್ರಂಪ್ ಬೆಂಬಲಿಗರು ಮಮ್ದಾನಿಯನ್ನ ಬೆಂಬಲಿಸಿದ್ದಾರೆ. ಇಬ್ಬರು ಈಗಿರುವ ಹಳೆಯ ರಾಜಕೀಯ ವ್ಯವಸ್ಥೆಯ ವಿರುದ್ಧ ಮಾತನಾಡೋರು ಅಂತ ಜನ ಇವರನ್ನ ಸಪೋರ್ಟ್ ಮಾಡಿದ್ದಾರೆ. ಆದ್ರೆ ಜನ ಬೆಂಬಲದ ಆಚೆಗೂ ಮಮ್ದಾನಿ ಹಾದಿ ಸುಲಭ ಇಲ್ಲ. ಸುಮಾರು 10 ಲಕ್ಷ ನ್ಯೂಯಾರ್ಕ್ ಜನರು ಇವರ ವಿರುದ್ಧವೂ ಮತ ಹಾಕಿದ್ದಾರೆ. ಮಾಜಿ ಮೇಯರ್ ಎರಿಕ್ ಆಡಮ್ಸ್ ಮತ್ತು ಗವರ್ನರ್ ಕ್ಯಾಥಿ ಹೋಚುಲ್ ಅವರ ಸಹಕಾರ ಇಲ್ಲದೆ ಈ ಉಚಿತ ಯೋಜನೆಗಳನ್ನ ಜಾರಿ ಮಾಡೋದು ಭಾರಿ ಕಷ್ಟ. ಇದೇ ಕ್ಯಾಥಿ ಹೋಚುಲ್ ಚೈಲ್ಡ್ ಕೇರ್ ಯೋಜನೆಯನ್ನ ಬೆಂಬಲಿಸಿದ್ರೆ ಉಚಿತ ಬಸ್ಗಳ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ತೆರಿಗೆ ಹೆಚ್ಚಳಕ್ಕೆ ಹೋಚುಲ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಶ್ರೀಮಂತರು ಕಡಿಮೆ ತೆರಿಗೆ ಇರುವ ಇತರ ರಾಜ್ಯಗಳಿಗೆ ವಲಸೆ ಹೋಗ್ತಾರೆ ಅಂತ ತಕರಾರು ತೆಗೆದಿದ್ದಾರೆ. ಆದರೆ ಮಮ್ದಾನಿ ಮಾತ್ರ ತಮ್ಮ ನಿಲುವಿಗೆ ಗಟ್ಟಿಯಾಗಿ ಅಂಟಿಕೊಂಡಿದ್ದಾರೆ. ನಾವು ವಿಸ್ತಾರವಾಗಿ ಮತ್ತು ಧೈರ್ಯದಿಂದ ಆಡಳಿತ ನಡೆಸ್ತೀವಿ. ನಾವು ಯಾವಾಗಲೂ ಯಶಸ್ವಿಯಾಗದೇ ಇರಬಹುದು, ಆದರೆ ಪ್ರಯತ್ನ ಪಡೋಕೆ ಹಿಂಜರಿಯಲ್ಲ ಅಂತ ಹೇಳಿದ್ದಾರೆ. ಫಿನಾನ್ಷಿಯಲ್ ಟೈಮ್ಸ್ ವರದಿ ಮಾಡಿದಂತೆ ಮಮ್ದಾನಿ ಅವರ ಪ್ರಮಾಣ ವಚನ ಭಾಷಣ ನ್ಯೂ ಎರಾ ಅಂದ್ರೆ ಹೊಸ ಯುಗದ ನಿರೀಕ್ಷೆಗಳನ್ನ ಹೆಚ್ಚಿಸಿದೆ. ಸ್ನೇಹಿತರೆ, ಒಟ್ಟಿನಲ್ಲಿ ಹೇಳೋದಾದ್ರೆ ಜೊಹ್ರಾನ್ ಮಮ್ದಾನಿ ಅವರ ಗೆಲುವು ಅಮೆರಿಕದ ರಾಜಕೀಯದಲ್ಲಿ ಒಂದು ಐತಿಹಾಸಿಕ ಕ್ಷಣ. 34 ವರ್ಷದ ಭಾರತೀಯ ಮೂಲದ ಡೆಮೊಕ್ರೆಟಿಕ್ ಸೋಷಿಯಲಿಸ್ಟ್ ಮುಸ್ಲಿಂ ವ್ಯಕ್ತಿ ಅಮೆರಿಕದ ಅತಿ ದೊಡ್ಡ ನಗರದ ಮೇಯರ್ ಆಗಿ ಇತಿಹಾಸ ಸೃಷ್ಟಿಸಿದ್ದಾರೆ. ತಮ್ಮ ಅಧಿಕಾರಾವಧಿಯ ಮೊದಲ ದಿನವೇ ಜಗತ್ತಿನ ಗಮನ ಸೆಳೆದಿದ್ದಾರೆ. ಆದರೆ ಅವರು ಜೈಲಿನಲ್ಲಿರೋ ಉಮರ್ ಖಾಲಿದ್ಗೆ ಬರೆದ ಪತ್ರ ಭಾರತ ಅಮೆರಿಕ ಸಂಬಂಧಗಳಲ್ಲಿ ಹೊಸ ವಿವಾದ ಸೃಷ್ಟಿಸಿದೆ. ಬಿಜೆಪಿ ಇದನ್ನ ಭಾರತದ ಆಂತರಿಕ ವಿಷಯದಲ್ಲಿ ಹಸ್ತಕ್ಷೇಪ ಅಂತ ತೀವ್ರವಾಗಿ ಟೀಕಿಸಿದೆ. ಮುಂದೆ ಏನಾಗುತ್ತೆ? ಮಮ್ದಾನಿ ತಮ್ಮ ಭರವಸೆಗಳನ್ನ ಈಡೇರಿಸ್ತಾರಾ? ಇದರಿಂದ ಭಾರತ ಅಮೆರಿಕ ಸಂಬಂಧಗಳು ಮತ್ತಷ್ಟು ಹಳಸುತ್ತಾ? ಇವೆಲ್ಲ ಪ್ರಶ್ನೆಗಳಿಗೆ ಸಮಯವೇ ಉತ್ತರ ನೀಡಬೇಕಿದೆ. ನಿಮ್ಮ ಪ್ರಕಾರ ಮಮ್ದಾನಿ ನ್ಯೂಯಾರ್ಕ್ನ ಚಹರೆಯನ್ನೇ ಬದಲಿಸಬಲ್ಲರ? ಉಮರ್ ಖಾಲಿದ್ಗೆ ಪತ್ರ ಬರೆದಿದ್ದು ಸರಿಯಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇಂಥ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಕರ್ನಾಟಕ ಮ್ಯಾಟರ್ಸ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಪ್ಡೇಟ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.